Namaste. Class 9th Mathematics NCERT syllabus. Chapter number 1 Number Systems. Exercise 1.3. First question. Write the following in decimal form and say what kind of decimal expansion each has. First one 36 by 100. Second one 1 by 11. Third one 4 1 by 8. Fourth one 3 by 13. Fifth one 2 by 11. Sixth one 329 divided by 400. So first one 36 by 100. First notebook ಅಲ್ಲಿ ಎಕ್ಸಸೈಸ್ 1.3 ಅಂತ ಹೇಳಿ ಕ್ವಶನ್ಸ್ ಬರೆದು ನೆಕ್ಸ್ಟ್ ಸೊಲ್ಯೂಷನ್ ಬರಿಬೇಕು. 36 by 100. So this is dividend. This one is the divisor. On dividing 36 by 100. ಸೊ ಇದು 36 ಇದೆಯಲ್ಲ ಅದು ಡಿವೈಡೆಂಟ್, 100 ಇಸ್ ದಿ ಡಿವೈಸರ್ ಆಗುತ್ತೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡಬೇಕು. 36 ಇಲ್ಲಿ ಬರಿಬೇಕು, ಇಲ್ಲಿ 100 ಅಂತ ಬರ್ಕೊಳ್ಳಿ. ಸೊ ಬಟ್ 36 ಇಸ್ ಲೆಸ್ಸರ್ ದ್ಯಾನ್ 100. ಹಾಗಾಗಿ ಏನು ಮಾಡಬೇಕು, ಸೊ 0 ಪಾಯಿಂಟ್ ಅಂತ ತಗೊಳ್ಳಿ, 0 ಪಾಯಿಂಟ್ ಅಂತ. ಓಕೆ, ಸೊ ಇವಾಗ ಏನಾಯ್ತು, ಇಲ್ಲಿ 36 ಅಂತ ಇದೆ, ಸೊ 360 ಅಂತ ಬರೆಯೋಣ. ಓಕೆ, 360. ದೆನ್ 100 3s ಅಂತ ಹೇಳಿದ್ರೆ 300. ಸಬ್ಟ್ರಾಕ್ಟ್ 8. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 60 ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆ, 0 ಹಾಕ್ಕೊಂಡು 100 600. ಸೊ ರಿಮೈಂಡರ್ ಇಸ್ 0. ದೇರ್ ಫೋರ್ ವಿ ಕನ್ಕ್ಲೂಡ್ ದಟ್ 36 by 100 ಈಸ್ 0.36 ವಿಚ್ ಈಸ್ ಎ ಟರ್ಮಿನೇಟಿಂಗ್ ಡೆಸಿಮಲ್. ಇನ್ನೂ ಒಂದು ಮೆಥಡ್ ಏನೋ ಗೊತ್ತಾ, 36 by 100 ಇಲ್ಲಿ 2 ಡೆಸಿಮಲ್ ಅಂದರೆ 2 zeros ಇದೆ ಅಲ್ವಾ, ಡಿನಾಮಿನೇಟರಲ್ಲಿ 2 zeros ಇದೆ. ಹಾಗಾಗಿ ಏನು ಮಾಡ್ಬೋದು, ನ್ಯೂಮರೇಟರಲ್ಲಿ 36 ಅನ್ನೋದು ಕೂಡ 2 digits. ಸೊ ರೈಟ್ ಸೈಡಿಂದ ಕೌಂಟ್ ಮಾಡ್ಕೊಂಡು ಬರಬೇಕು. 1 2 ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು, ಬಿಕಾಸ್ ಇಲ್ಲಿ 2 zeros ಇರೋದು. ಹಾಗಾಗಿ 2 ಡೆಸಿಮಲ್ ಈ ಇದು 2 digits ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ ಅದರ ಪಕ್ಕ 0 ಹಾಕಿದರೆ ಆಯಿತು. ಇಷ್ಟೇ, ಈಸಿ ಮೆಥಡ್. ಸೊ 0.36 ಇಲ್ಲಿ ಯಾವುದು ಎಕ್ಸೆಟ್ರಾ ಇಲ್ಲ, ಆಯಿತಾ. ಸೊ ದಿಸ್ ಈಸ್ ಟರ್ಮಿನೇಟಿಂಗ್. ಸೊ ಅಲ್ಲಿಗೆ 36 by 100 ಅನ್ನೋದು ರ್ಯಾಷನಲ್ ನಂಬರ್ ವಿಚ್ ಈಸ್ ಎ ಟರ್ಮಿನೇಟಿಂಗ್ ಡೆಸಿಮಲ್. ಯಾವ ಡೆಸಿಮಲ್ ಅಂತ ಕೇಳಿದಾರಲ್ಲ, ಸೊ ದಿಸ್ ಈಸ್ ಟರ್ಮಿನೇಟಿಂಗ್ ಡೆಸಿಮಲ್ ರ್ಯಾಷನಲ್ ನಂಬರ್. ಸೆಕೆಂಡ್ ಒನ್ 1 divided by 100. ಸೊ 1 divided by 100 ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 1 ಈಸ್ ಅ ಡಿವೈಡೆಂಟ್ ಆ್ಯಂಡ್ 11 ಈಸ್ ದಿ ಡಿವೈಸರ್. 1 ಈಸ್ ಲೆಸ್ಸರ್ ದ್ಯಾನ್ 11. ಸೊ ಹಾಗಾಗಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಟು 0 ತಗೊಳ್ಳೋಣ. ಸೊ ಹಾಗೂ ಕೂಡ 10 ಈಸ್ ಲೆಸ್ಸರ್ ದ್ಯಾನ್ 11 ಆಯಿತು. ಅದಾಯ್ತಲ್ಲ. ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ, 10 ಈಸ್ ಲೆಸ್ಸರ್ ದ್ಯಾನ್ 11 ಆಯಿತು. ಮತ್ತು ಇಲ್ಲೊಂದು ಝೀರೋಸ್ ಹಾಕ್ಬಿಟ್ಟು ಇಲ್ಲಿ 0 ಹಾಕಬೇಕು. ಸೊ ಇವಾಗ ಡಿವೈಡ್ ಮಾಡಿದರೆ ಆಯಿತು. 11 9s 99. ಸೊ ಸಬ್ಟ್ರಾಕ್ಟ್ ಮಾಡಿದರೆ 1 ಬಂತು. ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ. ಸೊ ಮತ್ತೆ 0 ತೊಗೋಬೇಕು. ಗೊತ್ತಾಯ್ತಲ್ಲ. ಮತ್ತೆ ಇಲ್ಲೇನಾಗ್ತಾಯಿದೆ, ಇಲ್ಲಿ ಇನ್ನೊಂದು 0 ತೊಗೋಬೇಕಂದ್ರೆ ಇಲ್ಲಿ 1 0 ಹಾಕಿರಬೇಕು. ಗೊತ್ತಾಯ್ತಲ್ಲ. 0 9. ಸೊ ಇಲ್ಲಿ 1 more, ಇಲ್ಲಿ 10 ಈಸ್ ಲೆಸ್ಸರ್ ದ್ಯಾನ್ 11 ಆಯಿತು. ಸೊ 1 0 ಬೇಕಂದರೆ ಇಲ್ಲೊಂದು 0 ಬರಿಬೇಕು. ನೆಕ್ಸ್ಟ್ ಅಗೇನ್ 11 9s 99. ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. ಸೊ ಮತ್ತೆ ಇಲ್ಲಿ 1 ಈಸ್ ಲೆಸ್ಸರ್ ದ್ಯಾನ್ 11. ಆಲ್ರೆಡಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಸೊ 0 ತೊಗೋತೀವಿ. ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros. ಬಟ್ 10 ಈಸ್ ಲೆಸ್ಸರ್ ದ್ಯಾನ್ 11 ಆಯಿತು. ಎಗೇನ್ 1 more 0 ಬೇಕಂದರೆ ಮತ್ತೆ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರಿಬೇಕು. ಮತ್ತು ಎಗೇನ್ 9, ಮತ್ತು ಅದು 99 ಆಗುತ್ತೆ. ಮತ್ತು 1. ಇದು ಟರ್ಮಿನೇಟ್ ಆಗೋದೇ ಇಲ್ಲ, ನಾನ್ ಟರ್ಮಿನೇಟಿಂಗ್ ಆಯಿತು. ಎಕ್ಸೆಟ್ರಾ ಹೋಗ್ತಾ ಇದೆ. ಅಲ್ಲಿಗೆ 090909 ಈಸ್ ರಿಪೀಟೆಡ್. ಸೊ 0.09 ಇದೆಯಲ್ಲ,
ಈ 0.9 ಅನ್ನೋದು ರಿಪೀಟ್ ಆಗ್ತಾ ಇದೆ. ಸೊ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್. ಸೊ ದಿಸ್ ಈಸ್ ಫಾರ್ ರ್ಯಾಷನಲ್ ನಂಬರ್. ಓಕೆ, ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಅಥವಾ ರಿಪೀಟಿಂಗ್ ಅಂತಲೂ ಹೇಳ್ಬೋದು. ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್. ಓಕೆ, ಸಿ ಹಿಯರ್. We can observe that while dividing 1 by 11, we got the remainder as 1, which will continue to be 1. ಸೊ ರಿಮೈಂಡರ್ 1 ಬರ್ತಾನೆ ಇರುತ್ತೆ, ಗೊತ್ತಾಯ್ತಲ್ಲ, ಕಂಟಿನ್ಯೂ ಆಗ್ತಾನೆ ಇರುತ್ತೆ. Therefore, we conclude that 1 divided by 11 equal to 0.0909 etc. Otherwise, 1 divided by 11 equal to 0.0909 ರಿಪೀಟ್ ಆಗ್ತಾನೆ ಇರುತ್ತಲ್ಲ, ಅದಕ್ಕೆ 09 ಬ್ಲಾಕ್ ಮಾಡಿದ್ರೆ ಅರ್ಥ ಆಯಿತು. ವಿಚ್ ಈಸ್ ಎ ನಾನ್ ಟರ್ಮಿನೇಟಿಂಗ್. ಸೊ ಇದು ಎಕ್ಸೆಟ್ರಾ ಇದೆ. ಸೊ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಆ್ಯಂಡ್ ರೆಕರಿಂಗ್ ಡೆಸಿಮಲ್. ರೆಕರಿಂಗ್ ಡೆಸಿಮಲ್ ಅಂದರೆ ಅದೇ ಸೇಮ್ ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ. ಓಕೆ, ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಅಲ್ಲಿಗೆ ಈ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಇದು ನಾನ್ ಟರ್ಮಿನೇಟಿಂಗ್ ಮತ್ತು ರಿಪೀಟಿಂಗ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ 4 1/8. ಸೊ 4 1/8 ಅಂದರೆ ಫಸ್ಟ್ ಇದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ, ಫ್ರ್ಯಾಕ್ಷನಲ್ಲಿ ಬರೀಬೇಕು. 4 8s are 32, 32 plus 1 is 33/8. On dividing 33/8 we get, so ಇದು 33 is divided, 8 is the divisor, ಇಲ್ಲಿ ಬರಿಬೇಕು. 8 4s are 32. ಓಕೆ, ಸೊ ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ, ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಹಾಕ್ಕೊಳ್ಳಿ. 8 1s are 8, ಸಬ್ಟ್ರಾಕ್ಟೆಡ್ 2 ಬರುತ್ತೆ, ಇಲ್ಲಿ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ 0, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 8 2s are 16, ಸಬ್ಟ್ರಾಕ್ಟೆಡ್ 4 ಬರುತ್ತೆ, ಡೆಸಿಮಲ್ ಪಾಯಿಂಟ್ ಇದೆ, ಮತ್ತು 0 ಹಾಕ್ಕೊಳ್ಳೋದು. ಮತ್ತು 8 5s are 40, ಸೊ ರಿಮೈಂಡರ್ ಇಸ್ 0. ಸ್ಟಾಪ್ ಆಯ್ತಲ್ಲ, ಇಲ್ಲಿಗೆ ಟರ್ಮಿನೇಟ್ ಆಗಿದೆ ಇಲ್ಲಿ. ಓಕೆ, ವಿ ಅಬ್ಸರ್ವ್ ದಟ್ ವೈಲ್ ಡಿವೈಡಿಂಗ್ 33/8 ವಿ ಗಾಟ್ ದಿ ರಿಮೈಂಡರ್ ಆ್ಯಸ್ 0. Therefore, we conclude that 4 1/8 equal to 33/8 is 4.125, which is a terminating decimal. So, ಇದು ಟರ್ಮಿನೇಟ್ ಆಯ್ತು ಇಲ್ಲಿಗೆ. ಓಕೆ, ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ಟರ್ಮಿನೇಟಿಂಗ್. ಅಲ್ಲಿಗೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಗಿದೆ, ಟರ್ಮಿನೇಟಿಂಗ್ ಆಗಿದೆ. ನೆಕ್ಸ್ಟ್ ಫೋರ್ತ್ 3 divided by 13. ಸೊ ಆನ್ ಡಿವೈಡಿಂಗ್ 3/13 ವಿ ಗೆಟ್. ಸೊ ಇದನ್ನು ಡಿವೈಡ್ ಮಾಡಬೇಕು. ಸೊ ಇಲ್ಲಿ 30 is the dividend, 13 is the divisor. So 30 is greater than 13. Okay, sorry, 3/13. Actually ಅದು 3 divided by 13. Okay, 3 divided by 13, 3/13. 3 ಈಸ್ ಲೆಸ್ಸರ್ ದ್ಯಾನ್ 13. ಸೊ ಹಾಗಾಗಿ ಇಲ್ಲಿ 0 ಪಾಯಿಂಟ್ ಹಾಕ್ಕೊಂಡು ಇಲ್ಲಿ 0 ಹಾಕಬೇಕು. ಡೆಸಿಮಲ್ ಪಾಯಿಂಟ್, ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros. ಸೊ ದೆನ್ 13 2s are 26, ಸಬ್ಟ್ರಾಕ್ಟೆಡ್ 4 is the remainder. ಮತ್ತು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, 0ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇಲ್ಲಿ. 13 3s are 39, ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. ಸೊ ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros ಅಷ್ಟೇ. ಬಟ್ 10 is ಲೆಸ್ಸರ್ ದ್ಯಾನ್ 13 ಬಂತಲ್ಲ, 1 more 0 ವಿ ನೀಡ್. ಹಾಗಾಗಿ ಏನು ಮಾಡಬೇಕು, ಇಲ್ಲಿ 0 ಬರಿಬೇಕು. 0 ಹಾಕ್ಕೊಂಡು ಇಲ್ಲಿ 0 ಬರಿಬೇಕು. ಸೊ ನೆಕ್ಸ್ಟ್ 13 7s are 91, ಸಬ್ಟ್ರಾಕ್ಟ್ ಮಾಡಿದರೆ 9 ಬರುತ್ತೆ. ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros. ನೆಕ್ಸ್ಟ್ 13 6s are 78, ಸೊ ಸಬ್ಟ್ರಾಕ್ಟ್ ಮಾಡಿದರೆ 12 ಬರುತ್ತೆ. 12 ಈಸ್ ಆಲ್ಸೋ ಲೆಸ್ಸರ್ ದ್ಯಾನ್ 13. ಸೊ 1 0 ಆ್ಯಡ್ ಮಾಡೋದು. 13 9s are 117, ಸಬ್ಟ್ರಾಕ್ಟ್ ಮಾಡಿದರೆ 3 ಬರುತ್ತೆ. ಸೊ 1 zeros ಇಲ್ಲಿ ಆ್ಯಡ್ ಮಾಡ್ಬೋದು. 13 2s are 26, ರಿಮೈಂಡರ್ ಇಸ್ 40. ಅಂದರೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಗೊತ್ತಾಯ್ತಲ್ಲ. 2 3 0 7 9 ಮತ್ತೆ ರಿಪೀಟ್ ಆಗ್ತಾ ಇದೆ. ಅಲ್ಲಿಗೆ 2 3 0 7 6 9 ಇಲ್ಲಿ ತನಕ ರಿಪೀಟೆಡ್. ಸೊ ಅದು ಎಲ್ಲೂ ಸ್ಟಾಪ್ ಆಗಿಲ್ಲ, ರಿಮೈಂಡರ್ ಸ್ಟಾಪೇ ಆಗಿಲ್ಲ. ಓಕೆ, ಅಂದರೆ 0 ಬಂದಿಲ್ಲ ಅದು ರಿಮೈಂಡರ್. ವಿ ಕ್ಯಾನ್ ಅಬ್ಸರ್ವ್ ದಟ್ ವೈಲ್ ಡಿವೈಡಿಂಗ್ 3/13 ವಿ ಗಾಟ್ ದಿ ರಿಮೈಂಡರ್ ಆಸ್ 3, ವಿಚ್ ವಿಲ್ ಕಂಟಿನ್ಯೂ ಟು ಬಿ 3 ಆಫ್ಟರ್ ಕ್ಯಾರಿಂಗ್ ಔಟ್ 6 ಕಂಟಿನ್ಯೂಯಸ್ ಡಿವಿಷನ್ಸ್. ಓಕೆ ಅಂತ ಹೇಳಿದ್ರೆ
ಆಫ್ಟರ್ ದಿ ಡೆಸಿಮಲ್ ಪಾಯಿಂಟು 6 ಡೆಸಿಮಲ್ ಪ್ಲೇಸಸ್ ಆದಮೇಲೆ ಮತ್ತೆ ಅದೇ ನಂಬರ್ ಆಫ್ ಡಿಜಿಟ್ಸ್ ಕಂಟಿನ್ಯೂ ಆಗ್ತಾ ಇದೆ. ಅಂದರೆ 6 ಡೆಸಿಮಲ್ ಪ್ಲೇಸಸ್ 6 ಡಿಜಿಟ್ಸ್ ಎಗೈನ್ ಮತ್ತೆ 6 ಡಿಜಿಟ್ಸ್ ಕಂಟಿನ್ಯೂ ಆಗ್ತಾ ಇದೆ. ಗೊತ್ತಾಯ್ತಲ್ಲ, ರಿಪೀಟ್ ಆಗ್ತಾ ಇದೆ 6 ಕಂಟಿನ್ಯೂಯಸ್ ಡಿವಿಷನ್ಸ್. Therefore, we conclude that 3 by 13 equal to 0.230769 etc. Otherwise, 3 divided by 13 equal to 0.230769 ಮೇಲೆ ಬ್ಲಾಕ್ ಮಾಡಿದರೆ ಆಯಿತು. ವಿಚ್ ಈಸ್ ಎ ನಾನ್ ಟರ್ಮಿನೇಟಿಂಗ್, ಅಂದರೆ ಸ್ಟಾಪ್ ಆಗಿಲ್ಲ ಮತ್ತು ಇದು ರಿಪೀಟ್ ಆಗ್ತಾ ಇದೆ. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಆ್ಯಂಡ್ ರೆಕರಿಂಗ್ ಡೆಸಿಮಲ್ ಅಂದರೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ. Okay, the decimal expansion is non-terminating repeating. Next, fifth example. 2 divided by 11. On dividing 2 by 11 we get. So 2 is lesser than 11. ಅಂದರೆ dividend is lesser than the divisor. ಹಾಗಾಗಿ ಏನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇಟ್ಬಿಟ್ಟು, ಅಂದರೆ 2ನ ಹಾಗೆ ಬರ್ಕೊಳ್ಳಿ, ಪಾಯಿಂಟ್ ಇಟ್ಟು 0 ಹಾಕಿದರೆ ಆಯಿತು. ಓಕೆ, ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0ಗೆ ಇಲ್ಲಿ 0 ಆಯಿತು. 2 ಇಂದ 0ನ ಸಬ್ಟ್ರಾಕ್ಟ್ ಮಾಡಿದರೆ 2 ಬರುತ್ತೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು 0 ಹಾಕೋಣ. 11 ones are 11. 20 minus 11 is 9. ಮತ್ತು ಡೆಸಿಮಲ್ ಪಾಯಿಂಟ್ ಇಟ್ಟು ಇಲ್ಲಿ 0 ಇಡಬೇಕು. ನೆಕ್ಸ್ಟ್ 11 8s are 88. ಸಬ್ಟ್ರಾಕ್ಟ್ ಮಾಡಿದರೆ 2 ಬರುತ್ತೆ. ಆಲ್ರೆಡಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, 0 ಹಾಕ್ಕೊಳ್ಳೋದು. ಮತ್ತು 11 ones 11. ಸಬ್ಟ್ರಾಕ್ಟ್ ಮಾಡಿದರೆ 9 ಬರುತ್ತೆ. 20 minus 11 is 9. ಮತ್ತು 0ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು 11 8s are 88. ಮತ್ತು ಸಬ್ಟ್ರಾಕ್ಟ್ ಮಾಡಿ 2 ಬರುತ್ತೆ. ಇದು ರಿಪೀಟ್ ಆಗ್ತಾನೇ ಇದೆ, ಗೊತ್ತಾಯ್ತಲ್ಲ. ಅಂದರೆ ರಿಮೈಂಡರ್ ಈಸ್ ನಾಟ್ ಈಕ್ವಲ್ ಟು 0, ಸ್ಟಾಪ್ ಆಗಿಲ್ಲ, ನಾನ್ ಟರ್ಮಿನೇಟಿಂಗ್. 1818 ಅನ್ನೋದು ರಿಪೀಟ್ ಆಗ್ತಾನೇ ಇದೆ. ಓಕೆ, ಸೊ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಇದು ರ್ಯಾಷನಲ್ ನಂಬರ್ ಆಗುತ್ತೆ. We can observe that while dividing 2 by 11, first we got the remainder as 2 and then 9, which will continue to be 2 and 9 alternately. Therefore, we conclude that 2 by 11 equal to 0.1818 or 2 divided by 11 equal to 0.18 bar. ಅಂದರೆ ಇಲ್ಲಿ ಎಕ್ಸೆಟ್ರಾ ಬರಬೇಕು, 18 ಬಾರ್. ಇದನ್ನು ಬ್ಲಾಕ್ ಮಾಡೋದು, ಇದೇ ಡೆಸಿಮಲ್ ಪ್ಲೇಸಸ್ ರಿಪೀಟ್ ಆಗ್ತಾ ಇದೆ. ವಿಚ್ ಈಸ್ ಎ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಆ್ಯಂಡ್ ರೆಕರಿಂಗ್ ಡೆಸಿಮಲ್. ಸೊ ಇಲ್ಲಿ ಎಕ್ಸೆಟ್ರಾ ಇದೆಯಲ್ಲ, ಇನ್ಫಿನೈಟ್ ನಂಬರ್ಸ್. ಮತ್ತು ರೆಕರಿಂಗ್ ಅಂತ ಹೇಳಿದ್ರೆ ಸೇಮ್ ಡೆಸಿಮಲ್ ಪ್ಲೇಸಸ್, ಸೇಮ್ ಡಿಜಿಟ್ಸ್ ರಿಪೀಟ್ ಆಗ್ತಾ ಇದೆ. ಸೊ ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ನೆಕ್ಸ್ಟ್ ಸಿಕ್ಸ್ತ್ ಒನ್. 329 divided by 400. On dividing 329 by 400 we get. ಸೊ 329 ಇದು ಡಿವೈಡ್ ಬೈ 400 ಇಲ್ಲಿ ಬರಿಬೇಕು. ಸೊ ಇಲ್ಲಿ ಫಸ್ಟ್ 0 ಹಾಕೋಣ. ಸೊ ಇಲ್ಲಿ 0 ಹಾಕಿದರೆ, ಸೊ ಸಬ್ಟ್ರಾಕ್ಟ್ ಮಾಡಿದರೆ 329. ಮತ್ತು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ 0ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಥವಾ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಅಂದರೆ ಇಲ್ಲಿ ಪಕ್ಕದಲ್ಲಿ 0 ಹಾಕ್ಕೊಳ್ಳಿ. 400 8s 3200. ಸಬ್ಟ್ರಾಕ್ಟ್ ಮಾಡಿದರೆ 90 ಬರುತ್ತೆ. ಸೊ ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros ಅಷ್ಟೆ. 400 2s 800. ಸಬ್ಟ್ರಾಕ್ಟ್ ಇಟ್, 900 minus 800 is 100. ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros ಆ್ಯಡ್ ಮಾಡಿ 1000 ಆಗುತ್ತೆ. 400 2s 800. ಸಬ್ಟ್ರಾಕ್ಟ್ ಇಟ್, 200 ಬಂತು. ಅಗೇನ್ ಒಂದು ಡೆಸಿಮಲ್ ಪಾಯಿಂಟಿಗೆ 1 zeros ಇಲ್ಲ ಹಾಕಬೇಕು. ಸೊ 2000 ಆಗಿದೆ. 400 5s 2000. ರಿಮೈಂಡರ್ ಈಸ್ 0. ಸೊ ಟರ್ಮಿನೇಟ್ ಆಯ್ತು ಇಲ್ಲಿಗೆ, ಗೊತ್ತಾಯ್ತಲ್ಲ. ವಿ ಕ್ಯಾನ್ ಅಬ್ಸರ್ವ್ ದಟ್ ವೈಲ್ ಡಿವೈಡಿಂಗ್ 329 by 400 ವಿ ಗಾಟ್ ದಿ ರಿಮೈಂಡರ್ ಆಸ್ 0. ಸೊ ರಿಮೈಂಡರ್ ಏನಾಗಿದೆ, 0 ಬಂದಿದೆ. Therefore, we conclude that 329 divided by 400 equal to 0.8225, which is a terminating decimal. So ಇದು ಡೆಸಿಮಲ್ ಏನಿದು ಟರ್ಮಿನೇಟಿಂಗ್ ಡೆಸಿಮಲ್. ಅಲ್ಲಿಗೆ ದಿಸ್ ಒನ್ ಈಸ್ ಆಲ್ಸೋ ರ್ಯಾಷನಲ್ ನಂಬರ್. ಓಕೆ, ಥ್ಯಾಂಕ್ ಯು ಸೋ ಮಚ್.